ನಮಸ್ಕಾರ, ನಾನು ಚಂದ್ರಮೌಳಿ ಅಂತ, ಲಾರ್ಮನ್ ಕಿಚನ್ ಎಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ನಾವು ಕಮರ್ಷಿಯಲ್ ಇಂಡಕ್ಷನ್ ಕುಕ್ ಟಾಪ್ಸ್ ಮ್ಯಾನುಫ್ಯಾಕ್ಚರ್ ಆಗಿದ್ದೀವಿ. 2012ರಿಂದ ಮಾಡ್ತಾಯಿದ್ದೀವಿ ಇದು ಮ್ಯಾನುಫ್ಯಾಕ್ಚರಿಂಗು. ಈಗಿರೋ ವೆಸ್ಟ್ ಏಷ್ಯಾ ಕ್ರೈಸಿಸಿಂದ ನಮಗೆ LPG ಕೊರತೆ ಬಂದಿದೆ. ಸೊ ಇದು ಒಂದು ಆಲ್ಟರ್ನೇಟ್ ಎನರ್ಜಿ ಫಾರ್ ಕುಕಿಂಗ್ ಇನ್ ಕಮರ್ಷಿಯಲ್ ಏರಿಯಾ ಲೈಕ್ ಹೋಟೆಲ್ಸು, ಹಾಸ್ಪಿಟಲ್ಸ್, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಸ್, ಇನ್ಸ್ಟಿಟ್ಯೂಷನಲ್ ಕ್ಯಾಂಟೀನ್ಸ್, ಗೌರ್ಮೆಂಟ್ ಹಾಸ್ಟೆಲ್ಸು, ಚೌಲ್ಟ್ರೀಸ್ ಎಲ್ಲ ಕಡೆಯೂ ನಾವು ವಿ ಹ್ಯಾವ್ ಎನ್ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ. ಸೊ ಇದನ್ನು ಸೋಲಾರಿಂದನೂ ನಾವು ಯೂಸ್ ಮಾಡ್ಕೋಬೋದು. ಸೋಲಾರ್ ಪವರ್ನ ಕನ್ವರ್ಟ್ ಮಾಡಿಕೊಂಡು ನಾವು ಇದನ್ನು ಬಳಸ್ಕೋಬೋದು. ಇದನ್ನು ಬೆಂಕಿ ಇಲ್ದಿರೋ ಅಡುಗೆ ಮನೆ ಅಂತ ಒಂದು ಕಾನ್ಸೆಪ್ಟಲ್ಲಿ ಕೊಡ್ತೀವಿ. ಇದರಲ್ಲಿ ಯಾವುದೇ ರೀತಿ ಬೆಂಕಿ ಬರಲ್ಲ, ಅದರಿಂದ ಯಾವುದೇ ರೀತಿ ಬೆಂಕಿ ಅನಾಹುತಗಳಿರಲ್ಲ. LPGಯಿಂದನೂ ಟಾಕ್ಸಿಕ್ ಗ್ಯಾಸಸ್ ರಿಲೀಸ್ ಇರುತ್ತೆ, ಇದರಿಂದ ಟಾಕ್ಸಿಕ್ ಗ್ಯಾಸಸ್ ಏನೂ ರಿಲೀಸ್ ಇರಲ್ಲ. ಅದರಿಂದ ಇದು ಪರಿಸರ ಪ್ರೇಮಿ ಕೂಡ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಕಿಚನ್ನಲ್ಲಿ ಅಡುಗೆ ಮಾಡುವಾಗ LPG ಉರಿಯೋದ್ರಿಂದ ಕೆಲವೊಂದು ಟಾಕ್ಸಿಕ್ ಗ್ಯಾಸಸ್ ರಿಲೀಸ್ ಆಗುತ್ತೆ. ಅಲ್ಲಿ ಅಡುಗೆ ಮಾಡೋರಿಗೆಲ್ಲ ವಾತಾವರಣ ಕಷ್ಟ ಆಗುತ್ತೆ. ಬಟ್ ಇದರಲ್ಲಿ ಯಾವುದೇ ರೀತಿ ಆ ಥರ ಟಾಕ್ಸಿಕ್ ಗ್ಯಾಸಸ್ ಇಲ್ದಿದ್ದ ಕಾರಣ ಅಲ್ಲಿ ಅಡುಗೆ ಮಾಡೋರಿಗೂ ಬೆನಿಫಿಟ್ ಆಗುತ್ತೆ. ಇಂಡಕ್ಷನ್ ವರ್ಸಸ್ LPG ಅಂತ ತೊಗೊಳಕ್ಕೆ ಹೋದರೆ ಇಂಡಕ್ಷನ್ ಆಲ್ಮೋಸ್ಟ್ 60% ಎನರ್ಜಿ ಸೇವಿಂಗ್ ಇದೆ ಕಂಪೇರ್ ಟು LPG. ನಾವು ಕೇಂದ್ರದಿಂದ ಮನವಿ ಮಾಡೋದು ಆನರಬಲ್ ಪ್ರೈಮ್ ಮಿನಿಸ್ಟರ್ ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ಹತ್ರ ಇದ್ರ ಮೇಲೆ GSTನ ಕಡಿಮೆ ಮಾಡಲಿ ಅಂತ, ಅಥವಾ ಝೀರೋ ಮಾಡಲಿ ಅಂತ. ಅದರಿಂದ ಇದನ್ನು ತಗೊಳ್ಳೋರು ಜಾಸ್ತಿ ಆಗ್ತಾರೆ. ಅಟ್ ದ ಸೇಮ್ ಟೈಮ್ ಇವತ್ತು ನಾವು ಅಡುಗೆಗೆ ಬೇಕಾಗಿರೋ LPGಗೆ ನಾವು ಬೇರೆ ದೇಶದ ಮೇಲೆ ನಂಬಿದ್ದೀವಿ, ಡಿಪೆಂಡೆಂಟ್ ಆಗ್ಬಿಟ್ಟಿದ್ದೀವಿ. ಇದಕ್ಕೆ ಪ್ರೋತ್ಸಾಹ ಕೊಟ್ಟರು, ನಮ್ಮಂಥ ಇಂಡಸ್ಟ್ರೀಸ್ಗೆ ಪ್ರೋತ್ಸಾಹ ಕೊಟ್ಟರು. ನಾವು ಬಂದ್ಬಿಟ್ಟು ಮೇಡ್ ಇನ್ ಇಂಡಿಯಾ ಅಂತ ಪ್ರೌಡಾಗಿ ಹೇಳ್ತೀವಿ. 2012ರಲ್ಲಿ ನಾವು ಇಲ್ಲೇ ಡಿಸೈನ್ ಡೆವಲಪ್ ಮಾಡಿ ತಯಾರಿ ಮಾಡಿರೋದು. ಹೋಟೆಲಿಯರಿಗೆ ಜಾಸ್ತಿ ಉಪಯೋಗ ಆಗುತ್ತೆ. ಅವ್ರು ಇವಾಗ LPG ಮೇಲೆ ಡಿಪೆಂಡೆಂಟ್ ಆಗೋದು ಬೇಡ. ಸುಮಾರು ಕಡೆ ನೋಡ್ತಾ ಇದ್ದೀವಿ, ಹೋಟೆಲ್ ಕ್ಲೋಸ್ ಮಾಡ್ತಾ ಇದ್ದಾರೆ, ಅವರಿಗೆ ರೆಸ್ಟ್ರಿಕ್ಷನ್ ಆನ್ ದೇರ್ ಮೆನು ಬರ್ತಾ ಇದೆ. ಆ ಥರ ಎಲ್ಲ ಏನೂ ಇಲ್ಲ. ಇದರಲ್ಲಿ ಎಲ್ಲ ಥರದ ಅಡುಗೆ ಮಾಡ್ಕೊಳ್ಳೋ ಥರನೂ ನಾವು ಎಕ್ವಿಪ್ಮೆಂಟ್ಸ್ ಮಾಡಿದ್ದೀವಿ. ಅದರಿಂದ ಕಂಪ್ಲೀಟ್ ಕಿಚನ್ ಕ್ಯಾನ್ ಬಿ ರೀಪ್ಲೇಸ್ ವಿತ್ ಇಂಡಕ್ಷನ್. ಇನ್ವೆಸ್ಟ್ಮೆಂಟ್ ಅಂದರೆ ಇವ್ರಿಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 1 ವರ್ಷದೊಳಗೆ ಬಂದುಬಿಡುತ್ತೆ. ಏನು ಉಳಿತಾಯ ಮಾಡ್ತಾರೆ ಅದು 1 ಇಯರ್ನಲ್ಲಿ ರಿಟರ್ನ್ ಬಂದುಬಿಡುತ್ತೆ. ಈವನ್ ಈ ಎನರ್ಜಿ ಬೇಕಾಗಿರುತ್ತೆ. ನಾವು LPG ಬದಲು ನಾವು ಎಲೆಕ್ಟ್ರಿಸಿಟಿ ಯೂಸ್ ಮಾಡಬೇಕಾಗಿರುತ್ತೆ. ಮಿನಿಮಮ್ 3.5 ಕಿಲೋವ್ಯಾಟಿಂದ ಇಟ್ಕೊಂಡು, ಅಂದರೆ ಮಿನಿಮಮ್ 30 ಲೀಟ್ರ್ ಅಡುಗೆ ಮಾಡೋದ್ರಿಂದ ನಮ್ಮ ಹತ್ರ 500 ಲೀಟ್ರ್ ಅಡುಗೆ ಮಾಡೋವರೆಗೂ ಎಕ್ವಿಪ್ಮೆಂಟ್ಸ್ ಇದೆ. ನಾವು ಕೆಲವೊಂದು ಸ್ಟೀಲ್ ಪ್ಲ್ಯಾಂಟ್ಸ್ನಲ್ಲಿರೋ ಕಿಚನ್ಗೆ ಮಾಡಿದ್ದೀವಿ. ಅಲ್ಲಿ ಹೆಚ್ಚು ಕಮ್ಮಿ 40,000 ಜನಕ್ಕೆ ಅಡುಗೆ ಮಾಡೋ ಥರ ಕಿಚನ್ಸು ಮಾಡಿದ್ದೀವಿ. ಅದು ಕಂಪ್ಲೀಟ್ಲಿ ಫ್ಲೇಮ್ ಫ್ರೀ ಕಿಚನ್ ಅಂತ ಹೇಳ್ತೀವಿ. ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲವೇ ಇಲ್ಲ. ಯಾವುದೇ ಡೆಫಿನೆಟ್ ರಿಪೋರ್ಟ್ಸ್ ಯಾವುದು ಅದರಲ್ಲಿ ಇಲ್ಲವೇ ಇಲ್ಲ. ಹೆಲ್ತ್ ಅಸೆಟ್ಸ್ ಎಲ್ಲ ಏನೂ ಇಲ್ಲವೇ ಇಲ್ಲ. ಯಾವುದು ಸರ್? ನಾವು ಹೆಚ್ಚು ಕಮ್ಮಿ 5,000+ ಕ್ಲೈಂಟ್ಸ್ ಇದ್ದಾರೆ ಅಕ್ರಾಸ್ ಇಂಡಿಯಾ. ನಾವು ಆನ್ಸೈಟ್ ಸರ್ವಿಸು ಕೊಡ್ತೀವಿ, ಆನ್ಸೈಟ್ ಡೆಲಿವರಿನೂ. ಹೋಟೆಲಿಯರ್ಸು, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಸು, ಸ್ವೀಟ್ ಮೇಕರ್ಸು, ನಮ್ಕೀನ್ ಮೇಕರ್ಸು, ಮೇಜರಾಗಿ ಹೋಟ್ಲಿಯರ್ಸ್. ಗೃಹ ಬಳಕೆ ನಾವು ಮಾಡ್ತಾ ಇಲ್ಲ, ಬಟ್ ಸುಮಾರು ಕಂಪನಿ ಇಂಡಿಯಾನಲ್ಲಿ ಮಾಡ್ತಾ ಇದ್ದಾರೆ. ಆಗಾಗಲೇ ಸುಮಾರು ಆಲ್ಮೋಸ್ಟ್ ರಿಪೋರ್ಟ್ಸ್ ನಾನು ನೋಡ್ದಂಗೆ ಒಂದು 20 to 25% ಆಫ್ ದಿ ಇಂಡಿಯನ್ ಡೊಮೆಸ್ಟಿಕ್ ಹ್ಯಾಸ್ ಮೂವ್ ಟು ಇಂಡಕ್ಷನ್ಸ್. ಫರ್ದರ್ ಮೋರ್ ನಾವು ಇನ್ನೂ ಮೂವ್ ಮಾಡ್ಬೋದು. ಯಾಕಂದರೆ ಇವತ್ತು ಎನರ್ಜಿ ನಾವೇನು ಜನ್ರೇಟ್ ಮಾಡ್ತಾ ಇದ್ದೀವಿ, ಎಲೆಕ್ಟ್ರಿಸಿಟಿ ಥ್ರೂ ವಿಂಡ್ ಆ್ಯಂಡ್ ಸೋಲಾರ್ ಆ್ಯಂಡ್ ಅದರ್ ಸೋರ್ಸಸ್, ಮೋರ್ ದೆನ್ 51% ವಿ ಆರ್ ಜನರೇಟಿಂಗ್ ಆನ್ ದೀಸ್ ಟೈಪ್ ಆಫ್ ಎನರ್ಜೀಸ್. ಡೆಫಿನೆಟ್ಲಿ ಇಟ್ ಇಸ್ ಅಫೋರ್ಡಬಲ್. ಚಂದ್ರಮೌಳಿ ಫ್ರಮ್ ಲಾರ್ಮನ್ ಕಿಚನ್ ಎಕ್ವಿಪ್ಮೆಂಟ್ಸ್. LPGಗಿಂತ 60% ಕಡಿಮೆ ಆಗುತ್ತೆ ರನ್ನಿಂಗ್ ಕಾಸ್ಟ್. ಬಿಲ್ ಟು ಬಿಲ್ ಕಂಪೇರ್ ಮಾಡಿದ್ರೆ. ಥ್ಯಾಂಕ್ ಯು ಆಲ್.